ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ ಶಾಸ್ತ್ರೀಯ ನೃತ್ಯಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಒಂದು ಟಾಪಿಕನ್ನು. ಈ ಒಂದು ಶಾಸ್ತ್ರೀಯ ನೃತ್ಯಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಟಾಪಿಕ್ಕು ತುಂಬ ಮಹತ್ವವನ್ನು ಪಡೆದುಕೊಂಡಿದೆ ಅಂತ ಹೇಳ್ಬೋದು ನಾನು. ಯಾಕಂತಂದರೆ ಈ ಒಂದು ಟಾಪಿಕ್ಕಿಂದ ಸುಮಾರು ಒಂದರಿಂದ 2 ಕ್ವಶನ್ವರೆಗೂ ಈಗ SSC ಎಕ್ಸಾಮ್ನಲ್ಲಿ ಕೇಳ್ತಾ ಇರೋದನ್ನು ನಾವು ಕಾಣ್ಬೋದು. SSC ಎಕ್ಸಾಮಿಗೆ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥ ಒಂದು ಟಾಪಿಕ್ ಅಂತ ಹೇಳ್ಬೋದು ಇದನ್ನು. ಹಾಗಾಗಿ ಈ ಒಂದು ಶಾಸ್ತ್ರೀಯ ನೃತ್ಯಗಳ ಒಂದು ಟಾಪಿಕನ್ನು ನೋಡ್ತಾ ಇದ್ದೇವೆ ನಾವು ಇವತ್ತು. ಮೊದಲಿಗೆ ಈ ಒಂದು ಟಾಪಿಕ್ನಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳು ಜೊತೆಯಲ್ಲಿ ಆ ಒಂದು ಇಮೇಜ್ಗಳನ್ನ ಸಹ ನಿಮಗೆ ತೋರಿಸ್ತೇನೆ ನಾನು. ನೋಡೋದ್ರಿ ಮೊದಲನೆಯ ನೃತ್ಯವನ್ನು ನೋಡೋಣ ಅಂತ. ಇವಾಗ ನೋಡ್ಬೋದು ಇಲ್ಲಿ ಮೊದಲನೆಯ ನೃತ್ಯ ಯಾವುದಪ್ಪ ಅಂತಂದ್ರೆ ಶಾಸ್ತ್ರೀಯ ನೃತ್ಯ. ಮೊದಲನೇ ಶಾಸ್ತ್ರೀಯ ನೃತ್ಯ ಕಥಕ್ಕಳಿ ಯಾವ ರಾಜ್ಯಕ್ಕೆ ಸೇರಿದೆ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಕಥಕ್ಕಳಿ ಅನ್ನುವಂಥ ಒಂದು ನೃತ್ಯ, ಈ ಒಂದು ಕಥಕ್ಕಳಿ ನೃತ್ಯ ಇದೆಯಲ್ಲ, ಈ ನೃತ್ಯ 3 ನೃತ್ಯಗಳೊಂದಿಗೆ ಸಂಬಂಧಪಟ್ಟಂಗೆ ಅನ್ನಿಸ್ತದೆ. ಕ್ವಶನ್ ಪೇಪರ್ನ ನೋಡಿದವಾಗಲೇ ಯಾವಾಗಾದರೂ ನೀವು ಕ್ವಶನ್ ಪೇಪರ್ ನೋಡ್ತಾ ಇದ್ದರೆ ಕಥಕ್ಕಳಿ ಅನ್ನುವಂಥದ್ದು ಕೇರಳಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆದರೆ ಕಥಕ್ಕಳಿ ಮತ್ತು ಕುಚಿಪುಡಿ ಅನ್ನುವಂಥ ಒಂದು 3 ನೃತ್ಯಗಳಿವೆಯಲ್ಲ, ಈ ಒಂದು 3 ನೃತ್ಯಗಳು ಯಾವ್ಯಾವ ಉಗ್ದಕ್ಕೆ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅನ್ನೋದನ್ನು ನಿಮಗೆ ಮೊದಲಿಗೆ ಕ್ಲಿಯರ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಕಥಕ್ ಅನ್ನುವಂಥ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆಯಪ್ಪ ಅಂತಂದರೆ, ಈ ಒಂದು ಕಥಕ್ ಅನ್ನುವಂಥ ನೃತ್ಯ ಉತ್ತರ ಪ್ರದೇಶಿಗೆ UPಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ನೃತ್ಯ ಆಗಿರ್ತೈತಿ. ಅದೇ ರೀತಿಯಾಗಿ UPಗೆ ಸಂಬಂಧಪಟ್ಟಿರ್ತಕ್ಕಂಥ ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನೃತ್ಯ ಯಾವುದು ಅಂತ ಕೇಳುವಂಥ ಸಂದರ್ಭವೂ ಇರುತ್ತೆ. ಅದೇ ರೀತಿಯಾಗಿ ಉತ್ತರ ಭಾರತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ನೃತ್ಯ ಯಾವುದು ಅಂತ ಕೇಳುವಂಥ ಸಂದರ್ಭವೂ ಇರುತ್ತೆ. ಹಾಗಾಗಿ ಕಥಕ್ ಅನ್ನುವಂಥದ್ದು ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ನೃತ್ಯ. ಇದು ಕಥಕ್ಕಳಿ ಅನ್ನುವಂಥದ್ದು ಕೇರಳಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ನೃತ್ಯ ಅಂತ ಹೇಳ್ಬೋದು ನಾವು. ಅದೇ ರೀತಿಯಾಗಿ ಕಥಕ್ಕಳಿ ಕೇರಳಕ್ಕೆ ಸಂಬಂಧಪಟ್ಟಿದೆ. ಕುಚಿಪುಡಿ ಅನ್ನುವಂಥ ಒಂದು ನೃತ್ಯ ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ನೃತ್ಯ ಅಂತ ಹೇಳ್ಬೋದು. ಕುಚಿಪುಡಿ ಅನ್ನುವಂಥ ನೃತ್ಯ ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟಿದೆ. ಮುಂದೆ ನೋಡೋಣ, ಬರ್ತಾವೆ, ಮುಂದೆ ಇದೆ ಕ್ವಶನ್ ಅದು. ಇಲ್ಲಿ ನೋಡ್ಬೋದು ಇವಾಗ ಶಾಸ್ತ್ರೀಯ ನೃತ್ಯ ಕಥಕ್ಕಳಿ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳ್ಬಿಟ್ಟು ನೋಡಿದ್ವಿ ನಾವು. ಕೇರಳಕ್ಕೆ ಅಂತಂದ್ಬಿಟ್ಟು ಹೇಳಿದೆ ನಿಮ್ಗೆ ಆವಾಗಲೇ, ಕಥಕ್ಕಳಿ ಕೇರಳಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿ. ಇಲ್ಲಿ ನೋಡ್ಬೋದು, ಇಲ್ಲಿ ಮಾಡ್ತಿದ್ದಾರೆ ನೋಡಿ ಡ್ಯಾನ್ಸು. ಈ ಒಂದು ಡ್ಯಾನ್ಸನ್ನು ಹಸಿರು ಬಣ್ಣದ ಮುಕೋಟ, ಹಸಿರು ಬಣ್ಣವನ್ನು ಮಕ್ಕಳಿಗೆ ಹಚ್ಕೊಂಡ್ಬಿಟ್ಟು ಮಾಡ್ತಕ್ಕಂಥ ಒಂದು ನೃತ್ಯ. ಪ್ರಮುಖವಾಗಿ ಈ ಒಂದು ಕಥಕ್ಕಳಿಯ ನೃತ್ಯವನ್ನು ಪುರುಷರು ಮಾಡ್ತಿರ್ತಾರೆ. ಪ್ರಮುಖವಾಗಿರ್ತಕ್ಕಂಥ ಒಂದು ಪಾತ್ರವನ್ನು ವಹಿಸುವಂಥವ್ರು ಯಾರಪ್ಪ ಅಂತಂದ್ರೆ ಕಥಕ್ಕಳಿ ನೃತ್ಯದ ಪುರುಷರಾಗಿರ್ತಾರೆ ಅನ್ನೋದನ್ನು ನಾವು ಮನದಲ್ಲಿ ಇಟ್ಕೊಂಡಿರಬೇಕಾಗುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭರತನಾಟ್ಯ, ಮುಂದಿನ ಪ್ರಶ್ನೆಯನ್ನು ನೋಡ್ಬೋದು ನೀವು ಇಲ್ಲಿ. ಭರತನಾಟ್ಯಂ ಅನ್ನುವುದು ಯಾವ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ನೃತ್ಯ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಭರತನಾಟ್ಯ ನೋಡ್ಬೋದು, ಇಲ್ಲಿ ಉತ್ತರ ಪ್ರದೇಶ ಇದೆ, ಮಹಾರಾಷ್ಟ್ರ, ತಮಿಳುನಾಡು ಮತ್ತು ಗೋವಾ ಅಂತ ಹೇಳ್ಬಿಟ್ಟಿದೆ. ಯಾವ ಒಂದು ರಾಜ್ಯ ಅಂತ ಗೆಸ್ ಮಾಡಿ ನೋಡೋಣ. ಭರತನಾಟ್ಯ ಅನ್ನೋದು ತಮಿಳುನಾಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ರಾಜ್ಯ. ಇದನ್ನು ಯಾವ ರೀತಿಯಾಗಿ ನೀವು ನೆನಪು ಇಟ್ಕೋಬೇಕಂತಂದರೆ, ಇದು ಭಾಳ ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಅಂತ ಹೇಳ್ಬೋದು. ಯಾಕಂತಂದರೆ ಪ್ರತಿ ವರ್ಷ ನಡೆಯುವಂಥ ಒಂದು ಎಕ್ಸಾಮ್ಗಳಲ್ಲೂ ಸಹ ಸೆಂಟ್ರಲ್ ಗೌರ್ಮೆಂಟಿನ ಎಕ್ಸಾಮ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಆಗಿರ್ಬೋದು, ಈ ಒಂದು ಭರತನಾಟ್ಯವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕೇಳೋದನ್ನು ನಾವು ಕಾಣ್ಬೋದು. ಹಾಗಾಗಿ ಭರತನಾಟ್ಯ ಯಾವ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ತಮಿಳುನಾಡು ರಾಜ್ಯಕ್ಕೆ ಅಂತ ಹೇಳ್ಬಿಟ್ಟು ನೆನಪಿಟ್ಕೋಬೇಕಾಗುತ್ತೆ. ತಮಿಳುನಾಡು ರಾಜ್ಯದಲ್ಲಿ ಮಾಡ್ತಕ್ಕಂಥ ಒಂದು ಭರತನಾಟ್ಯವನ್ನು ಈ ರೀತಿಯಾಗಿ ಮಾಡ್ತಾರೆ, ನೋಡ್ಬೋದು ನೀವು ಇಲ್ಲಿ. ಭರತನಾಟ್ಯ ತಮಿಳುನಾಡು ಅಂತ ಹೇಳಿದೆ, ನೋಡ್ಬೋದು ಆನ್ಸರ್ ಬಂದಿದೆ. ತಮಿಳುನಾಡಿನಲ್ಲಿ ನಡೆಯತಕ್ಕಂಥ ಒಂದು ಭರತನಾಟ್ಯ ಇದು. ಇದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ, ಭರತನಾಟ್ಯವನ್ನು ತಮಿಳುನಾಡು ಅಂತ ಹೇಳಿಟ್ರು. ಯಾವ ರೀತಿಯಾಗಿ ನೆನಪಿಟ್ಕೋಬೇಕು ಅಂದರೆ ಭರತನಾಟ್ಯ ಮತ್ತು ತಮಿಳುನಾಡು, ಇದನ್ನು ಪೂರ್ತಿಯಾಗಿ ನೆನಪಿಟ್ಕೊಳ್ಳುವಂಥ ಒಂದು ಪ್ರಯತ್ನ ಪಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಕ್ವಶನನ್ನು ನೋಡೋಣ ಇವಾಗ. ಕುಚಿಪುಡಿ ಯಾವ ರಾಜ್ಯದ ಶಾಸ್ತ್ರೀಯ ನೃತ್ಯವಾಗಿದೆ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಆವಾಗಲೇ ಹೇಳಿದೆ ನಾನು ನಿಮಗೆ ಕುಚಿಪುಡಿ ಅಂತ ಹೇಳ್ಬಿಟ್ಟು. ಕುಚಿಪುಡಿನೂ ಸಹ ಕಥಕ್ಕಳಿ ಮತ್ತು ಕುಚಿಪುಡಿ ಈ 3 ಶಾಸ್ತ್ರೀಯ ನೃತ್ಯಗಳಿವೆಯಲ್ಲ, ಈ ಒಂದು ಶಾಸ್ತ್ರೀಯ ನೃತ್ಯಗಳು ಬಹಳ ಪ್ರಾಮುಖ್ಯತೆ ಇರತಕ್ಕಂಥ ಒಂದು ನೃತ್ಯಗಳು ಅಂತ ಹೇಳ್ಬೋದು. ಈ 3 ನೃತ್ಯಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕನ್ಫ್ಯೂಸ್ ಮಾಡ್ತಕ್ಕಂಥ ಒಂದು ನೃತ್ಯಗಳು ಅಂತಂದು ಹೇಳ್ಬೋದು. ಯಾಕಂತಂದರೆ ಕಥಕ್ ಅನ್ನೋದು ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟಿದೆ. ಅದೇ ರೀತಿಯಾಗಿ ಕಥಕ್ಕಳಿ ಅನ್ನೋದು ಕೇರಳಕ್ಕೆ ಸಂಬಂಧಪಟ್ಟಿದೆ. ಅದೇ ರೀತಿಯಾಗಿ ಕುಚಿಪುಡಿ ಅನ್ನೋದು ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟಿದೆ. ಅವಾಗಲೇ ಹೇಳಿದೆ ನಿಮಗೆ, ಕುಚಿಪುಡಿ ಅನ್ನೋದು ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿ. ಆಂಧ್ರ ಪ್ರದೇಶದಲ್ಲಿ ನಡೀತಕ್ಕಂಥ ಒಂದು ಕುಚಿಪುಡಿ ನೃತ್ಯವನ್ನು ಯಾವ ರೀತಿಯಾಗಿ ಮಾಡ್ತಾರೆ ನೋಡ್ಬೋದು ಇಲ್ಲಿ. ಕುಚಿಪುಡಿ ಅನ್ನೋ ನೃತ್ಯವನ್ನು ಈ ರೀತಿಯಾಗಿ
ಮಾಡೋದನ್ನು ನಾವು ಕಾಣ್ಬೋದು. ಈ ರೀತಿಯಾಗಿ ಇಮೇಜ್ಗಳನ್ನೆಲ್ಲ ನೋಡ್ಕೊಂಡ್ಬಿಟ್ಟು ನೃತ್ಯಗಳನ್ನು ಕಲಿತಾ ಹೋದರೆ ಈಸಿಯಾಗಿ ನೆನಪಿಟ್ಕೊಳ್ಳುವಂಥ ಒಂದು ಸಾಮರ್ಥ್ಯ ಬರುತ್ತೆ. ಹಾಗಾಗಿ ಈ ರೀತಿಯಾಗಿ ಇಮೇಜ್ಗಳನ್ನ ನಿಮಗಾಗಿ ತೊಗೊಂಬಂದಿದ್ದೀನಿ ನಾನು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕೆಳಗಿನ ಯಾವ ನೃತ್ಯವು ಮಣಿಪುರದ ಶಾಸ್ತ್ರೀಯ ನೃತ್ಯವಾಗಿದೆ? ನೋಡ್ಬೋದು, ಮಣಿಪುರದ ಶಾಸ್ತ್ರೀಯ ನೃತ್ಯ ಯಾವುದಾಗಿದೆ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಸಾಮಾನ್ಯವಾಗಿ ಮಣಿಪುರ ಅಂತ ಬಂತಪ್ಪ ಅಂತಂದರೆ ಮಣಿಪುರಿ ಅಂತ ಹೇಳ್ಬಿಟ್ಟು ಹಾಕ್ಬಿಡಿ. ಮಣಿಪುರಿ ಅನ್ನೋದು ಮಣಿಪುರದ ಒಂದು ಶಾಸ್ತ್ರೀಯ ನೃತ್ಯವಾಗಿದೆ ಅಂತ ಹೇಳ್ಬೋದು. ಮಣಿಪುರಿಯನ್ನು ಯಾವ ರೀತಿಯಾಗಿ ಮಾಡ್ತಾರೆ ಅನ್ನೋದನ್ನು ನೋಡೋಣ. ಇವಾಗ ನೋಡ್ಬೋದು, ಇಲ್ಲಿ ಮಣಿಪುರಿಯನ್ನು ಈ ರೀತಿಯಾಗಿ ಒಂದು ರೀತಿಯಲ್ಲಿ ಗೊಂಬೆಗಳ ರೀತಿಯಲ್ಲಿ ಕಾಣೋ ರೀತಿಯಲ್ಲಿ ಅವು ವಸ್ತ್ರಾಭರಣಗಳನ್ನೆಲ್ಲ ಹಾಕೊಂಡ್ಬಿಟ್ಟು ಮಣಿಪುರಿಯನ್ನು ಡ್ಯಾನ್ಸನ್ನು ಮಾಡೋದನ್ನು ನಾವು ಕಾಣ್ತಾ ಇದ್ದೇವೆ. ಇಲ್ಲಿ ಈ ರೀತಿಯಾಗಿ ಮಣಿಪುರಿಯನ್ನು ಮಾಡ್ತಾರೆ. ಇಮೇಜನ್ನು ನೋಡಿ, ಇನ್ನೊಂದು ಸರಿ ಚೆನ್ನಾಗಿ ನೋಡಿ, ಸ್ವಲ್ಪ ಪೌಸ್ ಮಾಡ್ಕೊಂಡ್ಬಿಟ್ಟು ಬೇಕಾದ್ರೆ ಇಮೇಜ್ ನೋಡ್ಕೊಂಡ್ಬಿಟ್ಟು ಅರ್ಥ ಮಾಡ್ಕೊಳ್ಳೋಂಥ ಒಂದು ಪ್ರಯತ್ನನ ಪಡೆಯ. ನೆಕ್ಸ್ಟ್ ಕ್ವಶನ್ ನೋಡೋಣ. ಮೋಹಿನಿ ಅಟ್ಟ. ಈ ಮೋಹಿನಿ ಅಟ್ಟಮನ್ನು ಯಾವ ರಾಜ್ಯದ ಶಾಸ್ತ್ರೀಯ ನೃತ್ಯವಾಗಿದೆ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಮೋಹಿನಿ ಅಟ್ಟಂ ಆಗಲೇ ನೋಡಿದ್ವಿ ನಾವು ಕಥಕ್ಕಳಿ ಅಂಥೇಳಿ. ಕಥಕ್ಕಳಿನೂ ಕೂಡ ಕೇರಳದ ಒಂದು ಶಾಸ್ತ್ರೀಯ ನೃತ್ಯ. ಅದೇ ರೀತಿಯಾಗಿ ಮೋಹಿನಿ ಅಟ್ಟಂ ಕೂಡ ಕೇರಳದ ಒಂದು ಶಾಸ್ತ್ರೀಯ ನೃತ್ಯ. ಎರಡು ಶಾಸ್ತ್ರೀಯ ನೃತ್ಯವನ್ನು ಹೊಂದಿದೆ ಕೇರಳ ಸುಮಾರು ಎರಡು ಶಾಸ್ತ್ರೀಯ ನೃತ್ಯಗಳು, ಒಂದು ಕಥಕ್ಕಳಿ ಅಂಥೇಳಿ, ಇನ್ನೊಂದು ಮೋಹಿನಿ ಅಟ್ಟಂ ಅಂಥೇಳಿ ಶಾಸ್ತ್ರೀಯ ನೃತ್ಯಗಳು ಎರಡನ್ನು ಹೊಂದಿದೆ. ಇದನ್ನ ನೆನ್ಬಿಟ್ಕೊಳ್ಳಿ. ಮೋಹಿನಿ ಅಟ್ಟಂನಲ್ಲಿ ನೋಡ್ಬೋದು, ಈ ರೀತಿಯಾಗಿ ವಸ್ತ್ರಾಭರಣವನ್ನು ಹಾಕೊಂಡ್ಬಿಟ್ಟು ಡ್ಯಾನ್ಸ್ ಮಾಡ್ತಾರೆ. ಒಡಿಸ್ಸಿ ನೃತ್ಯವು ಯಾವ ರಾಜ್ಯದಲ್ಲಿ ಆಚರಿಸ್ತಾರೆ ಅಂತ ಕೇಳ್ಬೋದು. ಶಾಸ್ತ್ರೀಯ ನೃತ್ಯ ಯಾವ ರಾಜ್ಯದ ಒಂದು ಶಾಸ್ತ್ರೀಯ ನೃತ್ಯ ಅಂತ ಕೇಳ್ಬಿಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಒಡಿಸ್ಸಿಯಲ್ಲಿನೇ ಉತ್ತರ ಇದೆ. ಒಡಿಸ್ಸಿ ಅಂತಂದರೆ ಒಡಿಶಾ ಅಂತ ಹೇಳ್ಬಿಟ್ಟು ನೀವು ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಇದನ್ನೇ ನೆನ್ಬಿಟ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಒಡಿಸ್ಸಿ ಕಾಮನ್ನಾಗಿ ಗೊತ್ತಾಗ್ಬಿಡುತ್ತೆ. ಒಡಿಸ್ಸಿ ಅಂದರೆ ಒಡಿಶಾ ಅಂಥೇಳಿ. ನೆಕ್ಸ್ಟ್ ಈ ಒಂದು ಒಡಿಸ್ಸಾ ನೃತ್ಯವನ್ನು ಯಾವ ರೀತಿಯಾಗಿ ಮಾಡ್ತಾರೆ ನೋಡೋಣ. ಇಲ್ಲಿ ನೋಡ್ಬೋದು, ಒಡಿಸ್ಸಾ ನೃತ್ಯವನ್ನು ಯಾವ ರೀತಿಯಾಗಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಒಡಿಶಾದಲ್ಲಿ ಒಡಿಸ್ಸಿ ನೃತ್ಯವನ್ನು ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಶಾಸ್ತ್ರೀಯ ನೃತ್ಯ. ಈ ಒಂದು ಶಾಸ್ತ್ರೀಯ ನೃತ್ಯನೂ ಸಹ ಒಂದು ಶಾಸ್ತ್ರೀಯ ನೃತ್ಯ ಅಂತ ಹೇಳ್ಬೋದು. ಈ ಒಂದು ಶಾಸ್ತ್ರೀಯ ಅನ್ನುವಂಥ ಒಂದು ಶಾಸ್ತ್ರೀಯ ನೃತ್ಯವನ್ನು ಯಾವ ರಾಜ್ಯದಲ್ಲಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಇಲ್ಲಿ ಯಾವ ರಾಜ್ಯ ಅಂತಂದರೆ ಅಸ್ಸಾಂ ಅಂಥೇಳಿ. ಈ ಒಂದು ಅಸ್ಸಾಮಿನ ಬಗ್ಗೆ ನಿಮಗೆ ಹೇಳೋದಾದರೆ ಬಿಹು ಅನ್ನುವಂಥ ಒಂದು ಕೋಡ್ ವರ್ಡ್ ಇದೆ ಇದಕ್ಕೆ, ಈ ಒಂದು ಅಸ್ಸಾಮಿಗೆ. ಯಾಕಂತಂದರೆ ಬಿಹು ಅನ್ನುವಂಥ ಒಂದು ಶಬ್ದ ಯಾವುದಾದ್ರೂ ನೃತ್ಯಕ್ಕೆ ಬಂದರೆ ಆ ನೃತ್ಯ ಬಿಹು ಅನ್ನುವಂಥ ಒಂದು ನೃತ್ಯ ಅಸ್ಸಾಮಿಗೆ ಸಂಬಂಧಪಟ್ಟಿರುತ್ತೆ. ಯಾವ ರೀತಿಯಾಗಿ ಅಂದರೆ ರಂಗೋಲಿ ಬಿಹು, ರೋಹಾಂಗ್ ಬಿಹು ಅಂತ ಹೇಳ್ಬಿಟ್ಟು ಎಲ್ಲ ಬಿಹುಗಳು ಬರ್ತವೆ. ಬಿಹು ಯಾವ ಒಂದು ನೃತ್ಯಕ್ಕೆ ಅಟ್ಯಾಚ್ ಆಗಿ ಬಂದಿರುತ್ತಲ್ಲ, ಬಿಹು ಅನ್ನುವಂಥ ಒಂದು ವರ್ಡು, ಆ ಒಂದು ವರ್ಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ರಾಜ್ಯ ಅಂತಂದರೆ ಅಸ್ಸಾಂ ಅಂತ ಹೇಳ್ಬಿಟ್ಟು ಈಸಿಯಾಗಿ ಗೆಸ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಬಿಹುವನ್ನು ಯಾವ ರೀತಿಯಾಗಿ ಮಾಡ್ತಾರೆ ನೋಡಿ. ಇಲ್ಲಿ ಶಾಸ್ತ್ರೀಯ ನೃತ್ಯವನ್ನು ಸಹ ಈ ರೀತಿಯಾಗಿ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಕಥಕ್. ಆಗಲೇ ನಿಮಗೆ ಹೇಳಿದೆ ನಾನು, ಕಥಕ್ ಎಲ್ಲಿ ಮಾಡ್ತಾರೆ ಅಂತ ಯು ಪಿಯಲ್ಲಿ ಮಾಡ್ತಾರೆ ಅಂತ ಹೇಳಿದೆ ನಿಮ್ಗೆ ಆವಾಗಲೇ ನಾನು. ಯು ಪಿ ಅಂತಂದರೆ ಉತ್ತರ ಪ್ರದೇಶ ಅಂತ ಹೇಳ್ಬಿಟ್ಟು ಉತ್ತರ ಪ್ರದೇಶ ಅಂತ ಅಂದ್ಬಿಟ್ಟು ಕೇಳ್ಬೋದು. ಕಥಕ್ ಈ ಕೆಳಗಿನ ಯಾವ ರಾಜ್ಯದ ಶಾಸ್ತ್ರೀಯ ನೃತ್ಯ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಇಲ್ಲಿ ರಾಜ್ಯದ ಶಾಸ್ತ್ರೀಯ ನೃತ್ಯ ಅಂತಂದರೆ ಯು ಪಿ ಅಂದರೆ ಉತ್ತರ ಪ್ರದೇಶ. ಇಲ್ಲಿದೆ ನೋಡಿ ಉತ್ತರ ಪ್ರದೇಶನ. ಇದನ್ನು ಯಾವ ರೀತಿ ಇನ್ನೂ ಕೆಲವೊಂದು ರೀತಿಯಲ್ಲಿ ಕೇಳ್ಬೋದು. ಯಾವ ರೀತಿ ಅಂತಂದರೆ ಉತ್ತರ ಭಾರತದಲ್ಲಿ ನಡೆಯುವಂಥ ನೃತ್ಯ ಯಾವುದು ಅಂತ ಹೇಳ್ಬಿಟ್ಟು ಕೇಳ್ಬೋದು. ಆವಾಗನೂ ಸಹ ಕಥಕ್ ಅಂತಲೇ ಬರುತ್ತೆ. ಈ ಒಂದು ಕಥಕ್ಕನ್ನು ನೋಡ್ಬೋದು ಯಾವ ರೀತಿಯಾಗಿ ಮಾಡ್ತಾರೆ ಅಂಥೇಳಿ. ಕಥಕ್ಕನ್ನು ಈ ರೀತಿಯಾಗಿ ಮಾಡ್ತಾರೆ. ಇಲ್ಲಿ ನೋಡಿ ಯಾವ ರೀತಿಯಾಗಿ ಮಾಡ್ತಾಯಿದ್ದಾರೆ ಅಂಥೇಳಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಉತ್ತರ ಪ್ರದೇಶ. ಆಪ್ಷನ್ನಲ್ಲಿ ಕೆಲವೊಂದು ಸಾರಿ ಉತ್ತರ ಪ್ರದೇಶವನ್ನು ಕೊಟ್ಟಿರ್ಬೋದು ಅಥವಾ ಉತ್ತರ ಭಾರತವನ್ನು ಕೊಟ್ಟಿರ್ಬೋದು. ಹಾಗಾಗಿ ನೋಡ್ಕೊಂಡು ಹಾಕಬೇಕಾಗುತ್ತೆ ಆನ್ಸರ್ನ. ನೆಕ್ಸ್ಟ್ ಕ್ವಶನ್ ನೋಡ್ಬೋದು. ಬಿಹು. ಆವಾಗಲೇ ನಿಮಗೆ ಹೇಳಿದೆ ನಾನು, ಬಿಹು ಅನ್ನುವಂಥ ಒಂದು ಕೋಡ್ ವರ್ಡ್ ಯಾವ ಒಂದು ರಾಜ್ಯಕ್ಕೆ ಸಂಬಂಧಪಡುತ್ತೆ ಅಂಥೇಳಿ. ಬಿಹು ಅನ್ನುವಂಥ ಒಂದು ಕೋಡ್ ವರ್ಡ್ ಬಂತಪ್ಪ ಅಂತಂದ್ರೆ ನೀವು ಸಾಮಾನ್ಯವಾಗಿ ಹೋಗಬೇಕಾಗಿರ್ತಕ್ಕಂಥ ಒಂದು ರಾಜ್ಯ ಯಾವುದಂದ್ರೆ ಅಸ್ಸಾಂ ಅಂಥೇಳಿ. ಅಸ್ಸಾಂನಲ್ಲಿ ನೋಡಿದ್ರಿ ನೀವು ಶಾಸ್ತ್ರೀಯ ಅನ್ನುವಂಥ ಒಂದು ನೃತ್ಯವನ್ನು ಕೂಡ ಬಿಹುವಲ್ಲಿ ಶಾಸ್ತ್ರೀಯ ಅನ್ನುವಂಥ ಒಂದು ನೃತ್ಯವನ್ನು ಕೂಡ ಅಸ್ಸಾಂನಲ್ಲಿ ಮಾಡ್ತಕ್ಕಂಥದ್ದನ್ನು ನಾವು ನೋಡಿದ್ವಿ ಇವಾಗ ತಾನೇ. ಶಾಸ್ತ್ರೀಯ ಅನ್ನುವಂಥ ಒಂದು ನೃತ್ಯವನ್ನು ಕೂಡ ಅಸ್ಸಾಂನಲ್ಲಿ ಮಾಡ್ತಾರೆ. ಹಾಗಾಗಿ ಬಿಹು ಮತ್ತು ಶಾಸ್ತ್ರೀಯ ಅನ್ನೋದು ಅಸ್ಸಾಮಿಗೆ ಸಂಬಂಧಪಡ್ತಕ್ಕಂಥ ಒಂದು ನೃತ್ಯಗಳಾಗಿವೆ ಅಂತ ಹೇಳ್ಬೋದು. ಈ ಒಂದು ಶಾಸ್ತ್ರೀಯ ಅನ್ನುವಂಥ ಒಂದು ನೃತ್ಯ ಶಾಸ್ತ್ರೀಯ ನೃತ್ಯವಾಗಿರ್ತೈತಿ. ಈ ಒಂದು ಬಿಹು ಅನ್ನುವಂಥ ನೃತ್ಯ ಅಸ್ಸಾಂನಲ್ಲಿ ಮಾಡ್ತಕ್ಕಂಥ ಒಂದು ನೃತ್ಯ ಆಗಿರ್ತೈತೆ ಅನ್ನೋದನ್ನು ನೀವು ಮರಿಕೊಡೋದು. ಇದು ಬಿಹು ಅನ್ನುವಂಥ ಒಂದು ಕೋಡ್ ವರ್ಡಿನ ಮೂಲಕ ಅಸ್ಸಾಮಿನ ಒಂದು ನೃತ್ಯವನ್ನು ಬಹಳ ಸಾರಿ ಕ್ವಶನ್ ಪೇಪರ್ನಲ್ಲಿ ಕೇಳಿದ್ದಾರೆ, ನೋಡಿದ್ದೀನಿ ನಾನು, ಹಾಗಾಗಿ ಹೇಳ್ತಾ ಇರೋದು. ನೆಕ್ಸ್ಟ್ ಪ್ರಶ್ನೆ ನೋಡೋಣ.
ನೋಡ್ಬೋದು ಬಿಹುನ ಯಾವ ರೀತಿಯಾಗಿ ಮಾಡ್ತಾರೆ ಅಂತೇಳಿ. ಈ ರೀತಿಯಾಗಿ ಬಿಹುವನ್ನು ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಕೂದ್, ಇದು ಕೂಡಲ್ಲ, ಕೂದ್ ನೃತ್ಯ ಯಾವ ರಾಜ್ಯದ ಜಾನಪದ ನೃತ್ಯ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಕೂದ್ ನೃತ್ಯ. ಈ ಒಂದು ಕೂದ್ ನೃತ್ಯ ಸಾಮಾನ್ಯವಾಗಿ ನೋಡೋದಾದ್ರೆ ನಾವು ಜಮ್ಮು ಕಾಶ್ಮೀರದಲ್ಲಿ ಮಾಡ್ತಾರೆ. ನೋಡೋಣ ಯಾವ ರೀತಿಯಾಗಿ ಈ ಒಂದು ಕೂದ್ ನೃತ್ಯವನ್ನು ಮಾಡ್ತಾರೆ ಅನ್ನೋದನ್ನ ನೋಡೋಣ ಅಂತ. ಕೂದ್ ನೃತ್ಯದ ಸಿಕ್ಕಿಲ್ಲ, ಅದು ಕೂದ್ ನೃತ್ಯದ್ದು ಇಲ್ಲಿ ನೋಡ್ಬೋದು. ಕೂದ್ ನೃತ್ಯ ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ನೃತ್ಯ ಅಂತ ಹೇಳ್ಬೋದು. ಪ್ರಮುಖವಾಗಿರ್ತಕ್ಕಂಥ ಜಮ್ಮು ಕಾಶ್ಮೀರದ ನೃತ್ಯಗಳು ಇನ್ನೂ ಹಲವಾಗಿವೆ. ನಿಮ್ಗೇನಾದರೂ ಪ್ರತಿ ರಾಜ್ಯವರ ನೃತ್ಯಗಳನ್ನು ಕೇಳಬೇಕು ಅನ್ನುವಂಥ ಒಂದು ಅಭಿಲಾಷೆ ಇತ್ತಪ್ಪ ಅಂತಂದ್ರೆ ಕೆಳಗಡೆ ಕಮೆಂಟ್ ಮಾಡಿ. ಯಾವ ಟಾಪಿಕ್ಗಳ ಮೂಲಕ ಟಾಪಿಕ್ಗಳನ್ನು ನೀವು ಕೇಳಬೇಕು ಅಂತ ಅನ್ಕೊತೀರಾ ಅಂತ ಹೇಳ್ಬಿಟ್ಟು ಆ ಒಂದು ಟಾಪಿಕ್ಗಳನ್ನ ನಿಮಗೆ ಕವರ್ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತೇನೆ ಅಂತ. ಎಕ್ಸಾಮ್ ಮುಗಿಯೋದ್ರಲ್ಲಿ ಎಕ್ಸಾಮ್ ಗೊತ್ತಿರ್ಬೋದು ನಿಮಗೂ. ನವೆಂಬರ್ 14ರಲ್ಲಿ ಈ ಒಂದು MTS ಎಕ್ಸಾಮ್ಗಳೆಲ್ಲ ಮುಗಿತವೆ. ನವೆಂಬರ್ 14ರವರೆಗೂ ಈ MTS ಎಕ್ಸಾಮ್ಗಳು ನಡೀತಿರ್ತವೆ. ಈ MTS ಎಕ್ಸಾಮಿಗೆ ಸಂಬಂಧಪಟ್ಟಿರ್ತಕ್ಕಂತೆ ಪ್ರಾಮುಖ್ಯವನ್ನು ಪಡೆದಿರ್ತಕ್ಕಂಥ ಕೆಲವೊಂದಿಷ್ಟು ನೃತ್ಯಗಳನ್ನ ನಿಮಗಾಗಿ ತೊಗೊಂಬಂದಿದ್ದೇನೆ ನಾನಿಲ್ಲಿ. ಈ ಕೂಡಲ್ಲ, ಇದು ಕೂದು ನೃತ್ಯ ಅಂತೇಳಿ. ಕೂದು ನೃತ್ಯ, ಈ ಒಂದು ಕೂದು ನೃತ್ಯ ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ನೃತ್ಯ. ನೆಕ್ಸ್ಟ್ ಕ್ವಶನ್ ನೋಡೋಣ. ಈ ಒಂದು ಹಾರ್ನ್ಬಿಲ್ ಅನ್ನೋದು ನಿಮ್ಗೆ ಗೊತ್ತಿರ್ಬೋದು. ಕರ್ನಾಟಕದಲ್ಲೂ ಸಹ ಕಂಡುಬರ್ತಕ್ಕಂಥ ಒಂದು ಪಕ್ಷಿಯಾಗಿದೆ. ಇದು ದಾಂಡೇಲಿಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಣ್ತಕ್ಕಂಥ ಒಂದು ಪಕ್ಷಿ ಅಂತ ಹೇಳ್ಬೋದು. ಈ ಒಂದು ಹಾರ್ನ್ಬಿಲ್ನ ಹಬ್ಬವನ್ನು ಎಲ್ಲಿ ಆಚರಿಸ್ತಾರೆ ಅಂತ ಕೇಳಿದ್ದಾರೆ. ಹಬ್ಬವನ್ನು ಎಲ್ಲಿ ಆಚರಿಸ್ತಾರೆ ಅಂತ ಹೇಳಿ. ಈ ಒಂದು ಹಾರ್ನ್ಬಿಲ್ ಹಬ್ಬವನ್ನು ನಾಗಾಲ್ಯಾಂಡ್ನಲ್ಲಿ ಆಚರಿಸ್ತಾರೆ. ನೋಡೋಣ ನಾಗಾಲ್ಯಾಂಡ್ನಲ್ಲಿ ಆಚರಿಸ್ತಕ್ಕಂಥ ಒಂದು ಹಾರ್ನ್ಬಿಲ್ ಉತ್ಸವ ಯಾವ ರೀತಿಯಾಗಿ ಕಾಣ್ತದೆ ಅಂತ ಹೇಳಿ. ಇಲ್ಲಿ ನೋಡ್ಬೋದು ಹಿಂದುಗಡೆ ಇದೆಲ್ಲ ಈ ಒಂದು ಪಕ್ಷಿ ಹಾರ್ನ್ಬಿಲ್ ಪಕ್ಷಿ. ಇದು ಇಲ್ಲಿ ಕಾಣ್ತಕ್ಕಂಥ ಒಂದು ಪಕ್ಷಿ, ಇದು ಹಾರ್ನ್ಬಿಲ್ ಪಕ್ಷಿ. ಇದು ಇಲ್ಲಿ ಕಾಣ್ತಾ ಇಲ್ಲ, ಇದು ಹಾರ್ನ್ಬಿಲ್ ಪಕ್ಷಿ. ಈ ಒಂದು ಹಾರ್ನ್ಬಿಲ್ ಪಕ್ಷಿಯನ್ನು ನೋಡ್ಬೋದು. ಇಲ್ಲಿ ನಾಗಾಲ್ಯಾಂಡ್ನಲ್ಲಿ ಮಾಡ್ತಕ್ಕಂಥ ಒಂದು ನೃತ್ಯ ಅಂತ ಹೇಳ್ಬೋದು. ಇದನ್ನ ನಾಗಾಲ್ಯಾಂಡ್ನಲ್ಲಿ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಕೆಳಗಿನ ಯಾವ ಜಾನಪದ ನೃತ್ಯ ಕರ್ನಾಟಕಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಸಾಮಾನ್ಯವಾಗಿ ಈ ನೃತ್ಯವನ್ನ ಪ್ರತಿಯೊಂದು ಎಕ್ಸಾಮ್ನಲ್ಲಿ ಸಾಮಾನ್ಯವಾಗಿ ಕಾಣ್ತಕ್ಕಂಥ ಒಂದು ನೃತ್ಯ, ಅಂದರೆ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥ ಒಂದು ನೃತ್ಯ. ಅದೇ ರೀತಿಯಾಗಿ ರಾಜ್ಯದ ನೃತ್ಯ ಅಂತ ಹೇಳ್ಬೋದು. ಕರ್ನಾಟಕ ರಾಜ್ಯದ ನೃತ್ಯ ಯಾವುದಪ್ಪ ಅಂದ್ರೆ ಯಕ್ಷಗಾನ. ಯಕ್ಷಗಾನವನ್ನು ಯಾವ ರೀತಿಯಾಗಿ ಮಾಡ್ತಾರೆ ಅನ್ನೋದನ್ನು ನೋಡಿ. ಇಲ್ಲಿ ಯಕ್ಷಗಾನವನ್ನು ಈ ರೀತಿಯಾಗಿ ಆಭೂಷಣಗಳನ್ನು ಹಾಕೊಂಡ್ಬಿಟ್ಟು ಮಾಡ್ತಾರೆ. ಕರ್ನಾಟಕದ ನೃತ್ಯಗಳಲ್ಲಿ ಯಕ್ಷಗಾನ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತದೆ. ಯಕ್ಷಗಾನದ ಜೊತೆಯಲ್ಲಿ ಕಂಬಳ ನೃತ್ಯ ಇದೆಯಲ್ಲ, ಕಂಬಳ ನೃತ್ಯ. ಈ ಒಂದು ಕಂಬಳ ನೃತ್ಯನೂ ಕೂಡ ಕಂಬಳನು ಕೂಡ ಒಂದು ಬಹಳ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥ ಒಂದು ಆಟ ಅಂತ ಹೇಳ್ಬೋದು ಕರ್ನಾಟಕದಲ್ಲಿ. ಈ ಒಂದು ಪ್ರಶ್ನೆಯನ್ನ SSCಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕೇಳಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಹಾಗಾಗಿ ಹೇಳ್ತಾ ಇರೋದು ಕಂಬಳವನ್ನು ಸಹ ನೆನ್ಪಿಟ್ಕೊಳ್ಬೋದು. ನೌಟಂಕಿ. ಈ ಒಂದು ನೌಟಂಕಿ ಯಾವ ರಾಜ್ಯದ ಜಾನಪದ ನೃತ್ಯವಾಗಿದೆ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ನೌಟಂಕಿ ನಿಮಗೆ ಗೊತ್ತಿರ್ಬೋದು. ನೌಟಂಕಿ ಉತ್ತರ ಪ್ರದೇಶ ಆಗುತ್ತೆ. ನೌಟಂಕಿ ನೋಡ್ಬೋದು. ಉತ್ತರ ಪ್ರದೇಶದಲ್ಲಿ ನೌಟಂಕಿಯನ್ನು ಮಾಡ್ತಾರೆ. ಇದೇ ರೀತಿಯಾಗಿ ರಂಗೋಲಿ ಆಗಿರ್ಬೋದು. ರಂಗೋಲಿ ಬಿಹು ಬಂದರೆ ಅಸ್ಸಾಂ ಆಗುತ್ತೆ. ರಂಗೋಲಿ ಬಂದರೆ ಇದು ಮಹಾರಾಷ್ಟ್ರ ಆಗುತ್ತೆ. ರಂಗೋಲಿ ಆಗಿರ್ಬೋದು, ಆಮೇಲೆ ಲಾವಣಿ ಆಗಿರ್ಬೋದು, ಇವು ಮಹಾರಾಷ್ಟ್ರ ಆಗುತ್ತೆ. ರಂಗೋಲಿ ಬಿಹು ಬಂದರೆ ಅಸ್ಸಾಂ ಆಗುತ್ತದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ನೋಡ್ಬೋದು ನೌಟಂಕಿ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ. ಪಾಂಡ್ವಾನಿ ಯಾವ ರಾಜ್ಯದ ಪ್ರಮುಖ ಜಾನಪದ ನೃತ್ಯವಾಗಿದೆ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಪಾಂಡ್ವಾನಿ. ಈ ಒಂದು ಪಾಂಡ್ವಾನಿ ಅನ್ನುವಂಥ ಒಂದು ನೃತ್ಯ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತಾರೆ ಅಂದರೆ ಛತ್ತೀಸ್ಗಢನಲ್ಲಿ ಮಾಡ್ತಾರೆ. ಪಾಂಡ್ವಾನಿ ಅನ್ನುವಂಥ ನೃತ್ಯವನ್ನು ಯಾವ ರೀತಿಯಾಗಿ ಮಾಡ್ತಾರೆ ಅನ್ನೋದನ್ನು ನೋಡ್ಬೋದು. ಇಲ್ಲಿ ಪಾಂಡ್ವಾನಿಯನ್ನು ಈ ರೀತಿಯಾಗಿ ಇದು ವೀಣೆ ಥರ ಇರುತ್ತಿದ್ದು ಅದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಮಾಡ್ತಾರೆ. ಪಾಂಡ್ವಾನಿ ನೃತ್ಯವನ್ನು ಇಲ್ಲಿ ನೋಡ್ಬೋದು ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಛತ್ತೀಸ್ಗಢನಲ್ಲಿ ಮಾಡ್ತಕ್ಕಂಥ ಒಂದು ನೃತ್ಯ ಈ ಒಂದು ಪಾಂಡ್ವಾನಿ ನೃತ್ಯ ಅಂತ. ಈ ಒಂದು ಪಾಂಡ್ವಾನಿ ನೃತ್ಯ ಅಂತ ಹೇಳ್ಬೋದು ನಿಮಗೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಗಂಗೌರ್. ಈ ಒಂದು ಗಂಗೌರ್ ಅನ್ನುವಂಥ ಒಂದು ನೃತ್ಯನೂ ಕೂಡ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥ ಒಂದು ನೃತ್ಯ ಅಂತ ಹೇಳ್ಬೋದು. ಇದು ಸಹ ರಾಜಸ್ಥಾನಲ್ಲಿ ಮಾಡ್ತಕ್ಕಂಥ ಒಂದು ನೃತ್ಯ. ಇದು ಗಂಗೌರ್ ಅನ್ನುವಂಥ ಒಂದು ನೃತ್ಯ ಭಾರತದ ಯಾವ ರಾಜ್ಯದ ಪ್ರಸಿದ್ಧ ಹಬ್ಬವಾಗಿದೆ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಗಂಗೌರ್ ರಾಜಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ನೃತ್ಯ ಆಗಿದೆ. ಇದನ್ನು ನೋಡೋಣ ಯಾವ ರೀತಿಯಾಗಿ ಗಂಗೌರನ್ನು ಮಾಡ್ತಾರೆ ಅಂತ ಹೇಳಿ. ನೋಡ್ಬೋದು ಇಲ್ಲಿ ಮಹಿಳೆಯರು ತಮ್ಮ ತಲೆಯ ಮೇಲೆ ಒಂದು ಗೊಂಬೆಯನ್ನು ಶ್ರೀಕೃಷ್ಣ ಮತ್ತು ರಾಧಾರ ಗೊಂಬೆಗಳನ್ನು ತಲೆ ಮೇಲೆ ಇಟ್ಕೊಂಡ್ಬಿಟ್ಟು ಮಾಡ್ತಕ್ಕಂಥ ಒಂದು ನೃತ್ಯ ಅಂತ ಹೇಳ್ಬೋದು. ರಾಜಸ್ಥಾನದಲ್ಲಿ ಮಾಡ್ತಾರೆ ಇದನ್ನು ನೃತ್ಯವನ್ನು. ಮಹಿಳೆಯರು ಪ್ರಮುಖವಾಗಿ ಮಾಡ್ತಕ್ಕಂಥ ನೃತ್ಯ, ಮಹಿಳೆಯರು ಮಾಡ್ತಾರೆ ಇದನ್ನು ನೃತ್ಯವನ್ನು.
ನೆಕ್ಸ್ಟ್ ಕ್ವಶನ್ ನೋಡೋಣ. ರಣ್ ಉತ್ಸವ ಎಲ್ಲಿ ಆಚರಿಸಲಾಗುತ್ತದೆ ಅಂತ ಹೇಳ್ಕೊಂಡಿದ್ದಾರೆ. ರಣ್ ಉತ್ಸವ, ಈ ಒಂದು ರಣ್ ಉತ್ಸವವನ್ನು ಗುಜರಾತ್ನಲ್ಲಿ ಆಚರಣೆ ಮಾಡ್ತಕ್ಕಂಥ ಒಂದು ನೃತ್ಯವಾಗಿದೆ. ಈ ಒಂದು ರಣ್ ಉತ್ಸವ ನೋಡ್ಬೋದು ಯಾವ ರೀತಿಯಾಗಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ, ಒಂಟೆಗಳ ಮೂಲಕ ಮಾಡ್ತಕ್ಕಂಥ ಒಂದು ನೃತ್ಯ. ರಣ್ ಉತ್ಸವ ರಾಜಸ್ಥಾನ ಅಂತ ನೋಡ್ಬೋದು ನೀವು. ರಣ್ ಉತ್ಸವ ರಾಜಸ್ಥಾನದಲ್ಲಿ ಸ್ವಲ್ಪ ಫೇಮಸ್ ಆಗಿದೆ, ಬಟ್ ಗುಜರಾತ್ನಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಫೇಮಸ್ ಆಗಿರೋದನ್ನು ನಾವು ಕಾಣ್ಬೋದು. ಎರಡರಲ್ಲಿ ಯಾವ ಒಂದು ಆನ್ಸರ್ ಇರುತ್ತಲ್ಲ ಅದನ್ನ ಹಾಕಬೇಕಾಗುತ್ತೆ. ಗುಜರಾತ್ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಉತ್ಸವವನ್ನು ಮಾಡೋದನ್ನು ನಾವು ಕಾಣ್ಬೋದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಬೌಲ್ ನೃತ್ಯ ಯಾವ ರಾಜ್ಯದ ಜಾನಪದ ನೃತ್ಯವಾಗಿದೆ? ಈ ಒಂದು ಬೌಲ್ ಅನ್ನುವಂಥ ನೃತ್ಯನೂ ಕೂಡ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥ ನೃತ್ಯ ಅನ್ಬೋದು ನಾವು. ಯಾಕಂತಂದರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ನೃತ್ಯವನ್ನು ಎಕ್ಸಾಮ್ಗಳಲ್ಲಿ ಕೇಳ್ತಾ ಬಂದಿರೋದನ್ನು ನಾವು ಕಾಣ್ಬೋದು. ಹಾಗಾಗಿ ಬೌಲ್ ನೃತ್ಯವನ್ನು ಮರಿಲಿಕ್ಕೆ ಹೋಗಬೇಡಿ. ಬೌಲ್ ನೃತ್ಯ ಇದು ಪಶ್ಚಿಮ ಬಂಗಾಳದಲ್ಲಿ ಮಾಡ್ತಕ್ಕಂಥ ಒಂದು ನೃತ್ಯ. ನೋಡ್ಬೋದು ಬೌಲ್ ನೃತ್ಯವನ್ನು ಯಾವ ರೀತಿಯಾಗಿ ಮಾಡ್ತಾರೆ ಅನ್ನೋದನ್ನು. ಈ ರೀತಿಯಾಗಿ ಕೈಯಲ್ಲಿ ಬಿದಿರಿನಿಂದ ಮಾಡಿರ್ತಕ್ಕಂಥದ್ದು ಇದು ತಬಲ ಈ ರೀತಿಯಾಗಿ ಹಿಡ್ಕೊಂಡ್ಬಿಟ್ಟು ಮಾಡ್ತಕ್ಕಂಥ ಒಂದು ನೃತ್ಯ. ಪಶ್ಚಿಮ ಬಂಗಾಳದಲ್ಲಿ ಮಾಡ್ತಕ್ಕಂಥ ಒಂದು ನೃತ್ಯ ಇದು ಬೌಲ್ ನೃತ್ಯ. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕೇಳ್ತಕ್ಕಂಥ ಒಂದು ಪ್ರಶ್ನೆ ಇದು SSC MTS ನಲ್ಲಿ ಪ್ರಮುಖವಾಗಿ ಕೇಳ್ತಕ್ಕಂಥ ಒಂದು ನೃತ್ಯ ಇದು. MTSನಲ್ಲಿ SSCಯಲ್ಲೂ ಸಹ ಹಲವಾರು ಬಗೆ CGL CHSL ಅದೇ ರೀತಿಯಾಗಿ GD, ಇವಾಗ GD ಕರೆದನಲ್ಲ, GDಯಲ್ಲೂ ಸಹ ಈ ಒಂದು ನೃತ್ಯವನ್ನು ಬೌಲ್ ನೃತ್ಯವನ್ನು ಕೇಳಿದ್ದಾರೆ. ಪಶ್ಚಿಮ ಬಂಗಾಳನಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ನೃತ್ಯ ಇದೆ ಅಂತ ಹೇಳ್ಬೋದು ನಾವು. ಪಶ್ಚಿಮ ಬಂಗಾಳದ ಒಂದು ಜಾನಪದ ನೃತ್ಯವಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಬಾಂಗಡಾ, ನಿಮಗೆಲ್ಲ ಗೊತ್ತಿರ್ಬೋದು. ಬಾಂಗಡಾ ಅಂತ ಬಂದುಬಿಟ್ರೆ ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಈ ಒಂದು ಪ್ರಶ್ನೆಯ ಉತ್ತರ ಯಾವುದು ಅಂತಂದ್ರೆ ಪಂಜಾಬ್ ಅಂಥೇಳಿ. ಪಂಜಾಬ್ನಲ್ಲಿ ಗಿದ್ದ ಅಂತ ಹೇಳ್ಬಿಟ್ಟು ಸಹ ಮಾಡ್ತಾರೆ. ಗಿದ್ದ ಅನ್ನುವಂಥ ಒಂದು ನೃತ್ಯವನ್ನು ಮಹಿಳೆಯರು ಮಾತ್ರ ಮಾಡ್ತಾರೆ. ಈ ಒಂದು ಬಾಂಗಡಾ ಅನ್ನುವಂಥ ನೃತ್ಯವನ್ನು ಇಲ್ಲಿ ನೋಡ್ಬೋದು ಪುರುಷರು ಮಾಡುವಂಥ ಒಂದು ನೃತ್ಯ ಇದು. ಇದೇ ಒಂದು ನೃತ್ಯವನ್ನು ಹೆಣ್ಣು ಮಕ್ಕಳು ಸಹ ಮಾಡ್ತಾರೆ. ಆ ಒಂದು ಹೆಣ್ಣು ಮಕ್ಕಳು ಮಾಡ್ತಕ್ಕಂಥ ಒಂದು ನೃತ್ಯವನ್ನು ಗಿಡ್ಡ ಅಲ್ಲ ಗಿದ್ದ ಅಂತಾರೆ. ಗಿದ್ದ ಅಂತ ಹೇಳ್ಬಿಟ್ಟು ಕರೀತಾರೆ ಆ ಒಂದು ನೃತ್ಯವನ್ನು. ಅದು ಸಹ ಸೇಮ್ ಇದರಂಗನೇ ಇರುತ್ತೆ, ಆದರೆ ಅದಕ್ಕೆ ಗಿದ್ದ ಅಂತಾರೆ. ಅದನ್ನ ಗಿದ್ದ ಅಂದರೆ ಹೆಣ್ಮಕ್ಳು ಮಾಡುವಂಥ ನೃತ್ಯ, ಬಾಂಗಡಾ ಅಂದರೆ ಗಂಡ್ಮಕ್ಳು ಮಾಡುವಂಥ ನೃತ್ಯ. ಎಲ್ಲಿ ಮಾಡ್ತಾರೆ ಅದನ್ನು? ಪಂಜಾಬ್ನಲ್ಲಿ ಮಾಡ್ತಾರೆ. ಕೆಳಗಿನ ಯಾವ ನೃತ್ಯವು ಅರುಣಾಚಲ ಪ್ರದೇಶಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ನೃತ್ಯ ಅಂತ ಕೇಳಿದ್ದಾರೆ. ಕೆಳಗಿನ ಯಾವ ನೃತ್ಯ ಅಂದರೆ ಮುಖವಾಡ ನೃತ್ಯ. ಈ ಒಂದು ಮುಖವಾಡ ನೃತ್ಯ ಇದೆಯಲ್ಲ, ಇದು ಅರುಣಾಚಲ ಪ್ರದೇಶಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ನೃತ್ಯ ಆಗಿದೆ. ನೋಡ್ಬೋದಿಲ್ಲಿ ಮುಖವಾಡ ನೃತ್ಯನೇ ಅರುಣಾಚಲ ಪ್ರದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ನೃತ್ಯ. ನೆಕ್ಸ್ಟ್ ಕ್ವಶನ್ ನೋಡೋಣ. ನಿಮ್ಗೆ ಆವಾಗಲೇ ಹೇಳಿದೆ ನಾನು, ಲಾವಣಿ ಅನ್ನುವಂಥ ಒಂದು ನೃತ್ಯ ಯಾವ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ಲಾವಣಿ. ನೋಡ್ಬೋದು ಲಾವಣಿ ಯಾವ ರಾಜ್ಯದ ಜಾನಪದ ನೃತ್ಯವಾಗಿದೆ ಅಂತ ಕೇಳಿದ್ದಾರೆ. ಜಾನಪದ ನೃತ್ಯ ಲಾವಣಿ ಮಹಾರಾಷ್ಟ್ರದ ಒಂದು ಜಾನಪದ ನೃತ್ಯ ಅಂತಂದು ಗೊತ್ತಿದೆ ನಿಮಗೆ. ನೋಡೋಣ ಲಾವಣಿಯನ್ನು ಯಾವ ರೀತಿಯಾಗಿ ಮಾಡ್ತಾರೆ ಅಂತ ಹೇಳಿ. ನೋಡ್ಬೋದು ಇಲ್ಲಿ ಮಹಿಳೆಯರು ಮಾಡ್ತಕ್ಕಂಥ ಒಂದು ನೃತ್ಯ. ಈ ರೀತಿಯಾಗಿ ಮಹಿಳೆಯರು ಈ ಒಂದು ಲಾವಣಿಯನ್ನು ಮಾಡ್ತಾರೆ. ನೋಡ್ಬೋದು ಇಲ್ಲಿ ಇಮೇಜ್ ಇದೆ. ಇಮೇಜ್ ನೋಡಿದರೆ ಈಸಿಯಾಗಿ ಅದನ್ನ ನೆನ್ಪಿಟ್ಕೋಬೋದು ಲಾವಣಿ ಅನ್ನೋದು. ಅದೇ ನೌಟಂಕಿ ಆದರೆ ನೌಟಂಕಿ ಉತ್ತರ ಪ್ರದೇಶ ನೌಟಂಕಿ ಇದು ನೆನ್ಪಿಟ್ಕೊಳ್ಳಿ. ಇದು ಸಹ ಕನ್ಫ್ಯೂಸ್ ಆಗುತ್ತೆ. ಉತ್ತರ ಪ್ರದೇಶ ಮಹಾರಾಷ್ಟ್ರ, ನೌಟಂಕಿ ಅನ್ನೋದು ಮಹಾರಾಷ್ಟ್ರ ಅನಿಸುತ್ತೆ, ಆದರೆ ನೌಟಂಕಿ ಅನ್ನೋದು ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ನೃತ್ಯವಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಕೆಳಗಿನವುಗಳಲ್ಲಿ ಉತ್ತರಾಖಂಡದ ಜಾನಪದ ನೃತ್ಯ ಯಾವುದು ಅಂತ ಕೇಳಿದ್ದಾರೆ. ಉತ್ತರಾಖಂಡ್, ಈ ಒಂದು ಉತ್ತರಾಖಂಡದ ಒಂದು ಜಾನಪದ ನೃತ್ಯ ಯಾವುದಪ್ಪ ಅಂದ್ರೆ ಗರ್ವಾಲಿ ಅಂತ ಹೇಳಿ. ಗರ್ವಾಲಿ ಅಂತಂದ್ರೆ ನೋಡಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ದು. ಒಂದ್ಸಲ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಗರ್ವಾಲಿ ಮಸ್ತ್ ಇದೆ ಅದು ಡ್ಯಾನ್ಸ್. ನೋಡ್ಬೋದು ಇಲ್ಲಿ ಈ ರೀತಿಯಾಗಿ ಗರ್ವಾಲಿ ಡ್ಯಾನ್ಸ್ ಇದು ಹೆಣ್ಮಕ್ಳು ಮಾಡ್ತಕ್ಕಂಥ ಒಂದು ಡ್ಯಾನ್ಸು. ಇನ್ನು ಉತ್ತರಾಖಂಡ ಅಂದ್ರೆ ಗರ್ವಾಲಿ, ಮನೆಯ ಹೆಂಡತಿಗೆ ಗರ್ವಾಲಿ ಅಂತಾರೆ ಹಿಂದಿಯಲ್ಲಿ. ಆ ರೀತಿಯಾಗಿ ನೀವು ನೆನ್ಪಿಟ್ಕೋಬೋದು. ಉತ್ತರಾಖಂಡ್ ಗರ್ವಾಲಿ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಚಪೇಲಿ, ಈ ಒಂದು ಚಪೇಲಿ ಅನ್ನುವಂಥ ಒಂದು ನೃತ್ಯವು ಸಹ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥ ಒಂದು ನೃತ್ಯ ಅಂತ ಹೇಳ್ಬೋದು. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕೇಳ್ತಕ್ಕಂಥ ಒಂದು ನೃತ್ಯ ಇದು. ಈ ಒಂದು ಚಪೇಲಿ ನೃತ್ಯ ಯಾವ ರಾಜ್ಯದ ಜಾನಪದ ನೃತ್ಯ? ಅಸ್ಸಾಮು, ನಾಗಾಲ್ಯಾಂಡು, ಮಣಿಪುರ, ಹಿಮಾಚಲ ಪ್ರದೇಶ. ಗೆಸ್ ಮಾಡಿ ನೋಡೋಣ. ಈ ಒಂದು ಚಪೇಲಿ ಅನ್ನುವಂಥ ನೃತ್ಯ ಹಿಮಾಚಲ ಪ್ರದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ನೃತ್ಯ ಅಂತ ಹೇಳ್ಬೋದು. ನೋಡೋಣ ಯಾವ ರೀತಿಯಾಗಿ ಮಾಡ್ತಾರೆ ಈ ಒಂದು ಚಪೇಲಿ ನೃತ್ಯವನ್ನು ಅಂತ ನೋಡ್ಬೋದು. ಚಪೇಲಿ ಹಿಮಾಚಲ ಪ್ರದೇಶ, ಇದು ಮಣಿಪುರ ಅಲ್ಲ, ಹಿಮಾಚಲ ಪ್ರದೇಶ ಆಗುತ್ತೆ.
ಹಿಮಾಚಲ ಪ್ರದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ನೃತ್ಯ. ಈ ಒಂದು ಚಪೇಲಿ ಅನ್ನುವಂಥ ಒಂದು ನೃತ್ಯ ನೋಡ್ಬೋದು ಯಾವ ರೀತಿಯಾಗಿ ಮಾಡ್ತಾರೆ ಅಂಥೇಳಿ. ಈ ರೀತಿಯಾಗಿ ಚಪೇಲಿ ನೃತ್ಯವನ್ನು ಮಾಡ್ತಾರೆ. ನಾನು ನಿಮಗೆ 20ಕ್ಕಿಂತ ಹೆಚ್ಚು ಶಾಸ್ತ್ರೀಯ ನೃತ್ಯಗಳನ್ನು ನಿಮಗೆ ತಿಳಿಸಿದ್ದೀನಿ ನಾನು. ಈ ಟಾಪಿಕ್ ವೈಸ್ ಆಗಿ ಏನಾದರೂ ಶಾಸ್ತ್ರೀಯ ನೃತ್ಯಗಳನ್ನು ನೀವು ರಾಜ್ಯಗಳ ವಾರವಾಗಿ ತಿಳ್ಕೊಬೇಕಪ್ಪ ಅಂತ ಅಂದ್ಕೊಂಡಿದ್ರೆ ಕಮೆಂಟ್ ಮಾಡಿ. ನಿಮಗಾಗಿ ನಾವೊಂದು ಸೀರೀಸನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನ ಪಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು. ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.